ಇವತ್ತೇನು ಮಾಡುವ ಅಂತಂದರೆ ಮೀಲ್ ಪ್ರೆಪ್ ಮಾಡುವ ನೆಕ್ಸ್ಟ್ ವೀಕ್ಗೆ. ಪ್ಲಾಸ್ಟಿಕ್ನ ಈಗ ಕಟ್ ಮಾಡಬೇಕು. ಇದಕ್ಕೆ ಸಪ್ರೇಟ್ ಆಗಿ ರೆಸಿಪಿ ಬರುತ್ತೆ. ಯಾಕೆ ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ. ನಾನು ಕುಕ್ ಮಾಡಿದ್ದಲ್ಲ, ವೆಜಿಟೇಬಲ್ಸ್ನೆಲ್ಲ ವಾಶ್ ಮಾಡಿ ನೀಟಾಗಿ ಚಾಪ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಯಾಕಂದರೆ ನನಗೆ ಡೈಲಿ ನನಗೆ ಅದೆಲ್ಲ ಮಾಡ್ಕೊಂಡು ಬರೋಕ್ಕೆ ಟೈಮ್ ಸ್ವಲ್ಪನೂ ಸಿಗೋಲ್ಲ, ಸ್ವಲ್ಪನೂ. ಸೊ ನಾನೆಲ್ಲ ಕಟ್ 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 ಮಾಡಿ ಬಾಕ್ಸಲ್ಲಿ ಹಾಕಿ, ಹಾಗಂತ ನನ್ನ ಹತ್ರ ಚೆನ್ನಾಗಿರೋ ಸಿಮಿಲರ್ ಆಗಿರೋ ಬಾಕ್ಸ್ಗಳೆಲ್ಲ ಇದ್ದಾವೆ ಅಂತ ಅಂದ್ಕೋಬೇಡಿ. ಯಾವುದಿಲ್ಲ ನಮ್ಮ ಹತ್ರ. ನನ್ನ ಹತ್ರ ಯಾವ ಬಾಕ್ಸ್ ಇದೆ ಅದನ್ನೆಲ್ಲ ಇಡಬಹುದು. ಏಸ್ಥೆಟಿಕ್ದು ಎ ಕೂಡ ಬರೋದಿಲ್ಲ ನನಗೆ, ಎ ಕೂಡ ಸ್ಟಿಲ್ ಆ್ಯಂಡ್ ಟ್ರೈನ್. ಏನೋ ಇಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀನಿ. ಯಾರಿಗೂ ಚುಚ್ಚಕ್ಕಾಗಲ್ಲ ಇದರಲ್ಲಿ ಎಳ್ನೀರು ಓಪನ್ ಮಾಡಕ್ಕೆ ಹೋಗಿ ಚಾಕುಲಿ ಕಟ್ ಮಾಡ್ಕೊಂಡಿದ್ದೀನಿ. ಹೆಂಗೆ ನಾನು ವೆಜಿಟೇಬಲ್ಸ್ ಮತ್ತೆ ಚಿಕನ್ ತಂದಿದ್ದೀನಿ. ಫಿಶ್ ತರಬೇಕಿತ್ತು. ಫಿಶ್ ಖಾಲಿ ಆಗ್ಬಿಟ್ಟಿದೆ. ಅಷ್ಟು ಬೇಗ ಫಿಶ್ ತಿನ್ನೋದು ಜಾಸ್ತಿ ಇಲ್ಲ. ಅದಕ್ಕೆ ಫಿಶ್ ತರ್ತಿಲ್ಲ. ಪಕ್ಕದ ಮನೆಯವ್ರು ಅನ್ಕೋತಾರೆ, ಏನು ನೀವು ಹೋಗಿ ಒಬ್ಬೊಬ್ಳೆ ಮಾತಾಡ್ತಾರೆ. ಫಸ್ಟ್ ಟೈಮ್ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಬರ್ತಿದ್ದೀನೋ ಇನ್ನೂ ಇಲ್ವೋ ಅನ್ನೋದೇ ಡೌಟು. ನನ್ನ ಜುಟ್ಟು ನೋಡಿ ನಗ್ಬೇಡಿ ಆಯಿತಾ. ಹೇರ್ ಫಾಲ್ ಆಗ್ತಿದೆ, ಏನಾದರೂ ಸೊಲ್ಯೂಷನ್ ಇದ್ರೆ ಕೊಡಿ. ಇನ್ನೊಂದು, ಯಾರೆಲ್ಲ ಪ್ಲಾಸ್ಟಿಕ್ ಏನಿದು ಚಾಪಿಂಗ್ ಬೋರ್ಡ್ ಯೂಸ್ ಮಾಡ್ತಿದ್ದೀರಾ, ಪ್ಲೀಸ್ ಇವತ್ತೇ ಹೊರಗಿಸ್ಬೇಡಿ. ಇದು ಬೆಸ್ಟ್ ಇದು ಆಯಿತಾ. ಆ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಯೂಸ್ ಮಾಡ್ತಿರಲ್ಲ, ಅದ್ರ ನೋಡಿ, ಅದ್ರ ಮೇಲೆ ಲೈನ್ಸ್ ನೋಡಿ. ಹಾಗೆ ಈ ಥರ ಲೈನ್ಸು ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡಲ್ಲೂ ಇರುತ್ತೆ. ಹಾಂ, ಅದೇ ಪ್ಲಾಸ್ಟಿಕ್ ಕಿತ್ತೋಗೋದು ಎಲ್ಲೋಗಿದೆ. ಐ ಹ್ಯಾವ್ ದಿಸ್ ಒನ್. ಈ ಶರ್ಟ್ ತಗೊಂಡಿದ್ದೆ 200 ರೂಪಾಯಿಗೆ. ಇಷ್ಟು ದೂರ ನಿಂತ್ಕೊಂಡೆ ಮಾತಾಡಬೇಕು. ನಾನು ಹತ್ರ ಬಂದರೆ ನನ್ನ ತಲೆ ಕಟ್ಟಾಗ್ತದೆ. ನಾನು ಹೇಳಿದ್ರಲ್ಲ, ನನ್ನ ಹತ್ರ ಯಾವ ಬಾಕ್ಸ್ ಇದೆ ಅದೆಲ್ಲ ಕೊಡಿ. ಕ್ಯಾರೆಟ್ ಗಟ್ಟಿ ಉಂಟು. ಹಸಿವಾಗ್ತದೆ. ವಿಡಿಯೋ ಆನ್ ಮಾಡಿದ್ದೀರಲ್ವ. ಸಪೋಸ್ ನಿಮ್ಗೆ ಯಾರಾದರೂ ಹೇಳಿದರೆ ಅಥವಾ ನೀವೇನಾದರೂ ಅಂದ್ಕೊಂಡಿದ್ರೆ ವೆಜಿಟೇಬಲ್ಸ್ ಎಲ್ಲ ಈ ಥರ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡಬಾರ್ದು, ಹೆಲ್ತಿಗೆ ಒಳ್ಳೆಯದಲ್ಲ, ಇದೆಲ್ಲ ಅಂದ್ಕೊಂಡಿದ್ರೆ ಯು ಆರ್ ರಾಂಗ್. ಯಾಕೆ ಗೊತ್ತಾ? ಫುಡ್ಡು ಹಾಳಾಗೋದು ಯಾವಾಗ? ಫುಡ್ಡು ಹಾಳಾಗೋದು ಅದಕ್ಕೆ ಬ್ಯಾಕ್ಟೀರಿಯಾ ಇಲ್ಲ ಫಂಗಲ್ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾ ಇಲ್ಲ ಫಂಗಲ್ ಗ್ರೋತ್ ಆದಾಗ ಫುಡ್ ಸ್ಪಾಯ್ಲ್ ಆಗುತ್ತೆ. ಕಾಣಿಸ್ತಿದೆಯಲ್ಲ, ಬ್ಯಾಕ್ಟೀರಿಯಾ ಗ್ರೋ ಆಗಲಿಕ್ಕೆ ಅದಕ್ಕೆ ಟೆಂಪರೇಚರ್ ಎಷ್ಟು ಬೇಕಾಗುತ್ತೆ ಅಂತಂದರೆ 30 to 35 ಡಿಗ್ರಿ ಆಯಿತಾ. ಅದೇ ಫಂಗಲ್ಗೆ 20 to
25 ಡಿಗ್ರಿ ರೇಂಜ್ ಆಯಿತಾ. ಸೊ ನಮ್ಮದು ಫ್ರಿಡ್ಜಲ್ಲಿ ಟೆಂಪ್ರೇಚರ್ ಎಷ್ಟು 2 to 8 ಡಿಗ್ರಿ. 2 to 8 ಡಿಗ್ರಿಯಲ್ಲಿ ಬ್ಯಾಕ್ಟೀರಿಯಾ ಯಾವುದೇ ಮೈಕ್ರೋ ಆರ್ಗಾನಿಸಮ್ಸ್ ಗ್ರೋ ಆಗಲ್ಲ ಆಯಿತಾ. ಸೊ ಮೈಕ್ರೋ ಆರ್ಗಾನಿಸಮ್ಸ್ ಹಾಕಿಲ್ಲ ಅಂತಂದರೆ ಫುಡ್ಡು ಹಾಳಾಗಲಿಲ್ಲ, ಅಷ್ಟೇ ಸಿಂಪಲ್. ಆದರೂ ನೀವು ರೋಡ್ ಸೈಡ್ ತಿಂತಿರಲ್ಲ ಪಾನಿಪುರಿ, ಎಗ್ ರೈಸ್, ಕಬಾಬ್, ಅದಕ್ಕಿಂತೆಲ್ಲ ಬೆಟರ್. ಈ ಡಬ್ಬ ಐಸ್ ಕ್ರೀಮ್ ಡಬ್ಬ, ಹುಳ, ಓಕೆ ವೆಜಿಟೇಬಲ್ಸ್ ಆಯಿತು, ಸ್ಟೋರ್ ಮಾಡ್ತೀನಿ. ತುಪ್ಪ, ಮನೆಯಲ್ಲಿ ಮಾಡಿದ ತುಪ್ಪ. ಪಟ್ಟಣದಲ್ಲಿ ಬಾದಾಮ್ ಪಾಕ್ ಹಾಕ್ತಿದೆ ಅಂತ ಅನ್ಕೊಳ್ಳಿ. ನಮ್ಮ ಮನೆಯಲ್ಲೆಲ್ಲ ಹೀಗೆ ಬೇಸಿಕ್ ಜುಗಾರ್. ಆಕ್ಚುಲಿ ನಾನ್ ಸ್ಟಿಕ್ ಪಾತ್ರೆ ಕೂಡ ಯೂಸ್ ಮಾಡಬಾರ್ದು. ನಾನು ಒಂದು 3 ಪಾತ್ರೆ ಇದೆ ಅಂತ ಯೂಸ್ ಮಾಡ್ತಾ ಇದ್ದೀನಿ, ತಗೊಳ್ಳೋದ್ರೆ ಗೊತ್ತಿರಲಿಲ್ಲ. ಬಾಕಿ ಆಮೇಲೆ ಯಾವುದು ತಗೊಂಡಿಲ್ಲ. ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ಮಾಡ್ತಾ ಇದ್ವಿ, ಅಲ್ಲಿಂದ ಹತ್ರ ಎಲ್ಲ ಟೈಮ್ ಇಲ್ಲ. ಇಲ್ಲ ನಾನು ರೆಸಿಪಿ ಇದಾಗಬೇಕಲ್ಲ, ಅದಕ್ಕೋಸ್ಕರ ನಾನು ಇನ್ನೊಂದು ವಿಡಿಯೋ ಮಾಡ್ಬೇಕಾಗುತ್ತೆ. ರೆಸಿಪಿ ಹೇಳಲಿಕ್ಕೆ ಹೋದ್ರೆ ವಿಡಿಯೋ ಫುಲ್ ಇದಾಗುತ್ತೆ, ಅದಕ್ಕೆ ನಾನು ಹೇಳಲ್ಲ. ಕೋಕೋನಟ್ ಆಯಿಲ್, ಇಷ್ಟೇ. ಕಾಣಿಸ್ತಿದೆಯಾ? ಓಕೆ, ಚಿಕನ್ ಆಲ್ಮೋಸ್ಟ್ ರೆಡಿ ಆಗಿದೆ. ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ನಾನು ಸ್ಟೋರ್ ಮಾಡ್ತೀನಿ. ಫಿಶ್ ಮಾಡಬೇಕಿತ್ತು, ಸಿಗಲಿಲ್ಲ. ನೆಕ್ಸ್ಟ್ ವೀಕ್ ಡೇಸಲ್ಲಿ ಯಾವಾಗೂ ಸಿಕ್ಕಿದ್ರೆ ತಗೊಂಡ್ಬಂದು ಮಾಡಬೇಕು.
ಹಾಗಾದ್ರೆ ಮತ್ತೆ ಸಿಗೋಣವಾ? ಬಾಯ್.